ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಅದನ್ನು ಓಪನ್ ಮಾಡಿ ವೀಕ್ಷಕರೇ. ಅದು ಓಪನ್ ಆಗಿ ಈ ರೀತಿ ಬಂದಿದೆ. ಇದರಲ್ಲಿ ನೀವು ಮೊದಲೇ ವೋಟರ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಅದಕ್ಕಾಗಿ ನೀವು ಮೊಬೈಲ್ ನಂಬರ್ ಹಾಕಿ ಒಂದು ಪಾಸ್ವರ್ಡ್ ಸೆಟ್ ಮಾಡೋಕ್ಕಾಗುತ್ತೆ. ಅದನ್ನು ಮಾಡೋಣ. ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಕಿಂಡಿಯನ್ನು ನಾವು ಮುಟ್ಟೋಣ. ಕೆಳಗಡೆ ಫಾರಮ್ 6 ಅನ್ನೋ ಒಂದು ಆಪ್ಷನ್ ಇದೆ. ನೆಕ್ಸ್ಟು ಫಾರಮ್ 7 ಅನ್ನೋ ಆಪ್ಷನ್ ಇದೆ. ಫಾರಮ್ 6 ಅಂತಕ್ಕಂಥದ್ದು ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗ್ತಕ್ಕಂಥ ಒಂದು ಕಿಂಡಿ. ಫಾರಮ್ 7 ಅಂತಕ್ಕಂಥದ್ದು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರನ್ನು ತೆಗೆದುಹಾಕಲು ಇದು ಸಲ್ಲಿಸ್ತಕ್ಕಂಥ ಒಂದು ಡಿಲೀಷನ್ ಒಂದು ಫಾರಮ್ ಆಗಿದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂದರೆ ಡೇಟ್ ಆಫ್ ಬರ್ತ್ ಅಥವಾ ಹೆಸರು ಅಥವಾ ತಂದೆ ಹೆಸರು ಅಥವಾ ರಿಲೇಷನ್ನು ಅಥವಾ ಅಡ್ರೆಸ್ಸು ಚೇಂಜ್ ಮಾಡಬೇಕಂದ್ರೆ ನಾವು ಫಾರಮ್ 8 ಅನ್ನೋ ಈ ಒಂದು ಲಿಂಕನ್ನು ಮುಟ್ಟಬೇಕಾಗುತ್ತೆ. ನಾವು ಮುಟ್ಟೋಣ. ಮುಟ್ಟಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗಿದೆ. ಇಲ್ಲಿ ನಾವು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಅದರ ಕೆಳಗೆ ಪಾಸ್ವರ್ಡ್ ಈಗಾಗಲೇ ಸೆಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಎಂಟ್ರಿ ಮಾಡಬೇಕು. ಒಂದು ವೇಳೆ ಈ ಒಂದು ಆ್ಯಪ್ನಲ್ಲಿ ನೀವು ಹೊಸ ಯೂಸರ್ ಆಗಿದ್ದರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಸೆಂಡ್ OTP ಮೇಲೆ ಒತ್ತಬೇಕಾಗುತ್ತೆ. ಸೆಂಡ್ OTP, ಆ OTP ಬಂದ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಆ OTPಯನ್ನು ಒತ್ತಿ ಆ OTPಯನ್ನು ಹಾಕಿ ನಂತರ ನಾವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಆ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ನಾವು ಲಾಗಿನ್ಗೆ ಹೋಗಬೇಕಾಗುತ್ತೆ. ಇದು ಮೊಬೈಲ್ ನಂಬರು, ಆಮೇಲೆ ಇದು ಮೊಬೈಲ್ ನಂಬರ್ ಹಾಕ್ತಕ್ಕಂಥ ಕಿಂಡಿ, ಇಲ್ಲಿ ಪಾಸ್ವರ್ಡ್ ಹಾಕ್ತಕ್ಕಂಥ ಕಿಂಡಿ. ಇಷ್ಟು ಮಾಡಿ ನಾವು ಸೆಂಡ್ OTPಗೆ ಕೊಟ್ಟರೆ OTP ಬಂದು ಆ OTP ಎಂಟ್ರಿ ಮಾಡಿದರೆ ನಾವು ಈ ಒಂದು ಆ್ಯಪ್ಗೆ ಲಾಗಿನ್ ಆಗ್ತೀವಿ. ನಾನು ಈ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ನಾನು ಲಾಗಿನ್ ಹಾಕ್ತೀನಿ. OTP ಬರುತ್ತೆ. OTP ಹಾಕಿ ನಾನು ಲಾಗಿನ್ ಹಾಕ್ತೀನಿ. ಲಾಗಿನ್ ಆದಮೇಲೆ ಮತ್ತೆ ಹೊಸದಾಗಿ ಮೇನ್ ಹೋಮ್ ಪೇಜ್ ಬಂದಿದೆ. ನಾವು ವೋಟರ್ ರಿಜಿಸ್ಟ್ರೇಷನ್ ಅಂತಕ್ಕಂಥ ಒಂದು ಕಿಂಡಿಯನ್ನು ಮುಟ್ಟೋಣ. ವೋಟರ್ ರಿಜಿಸ್ಟ್ರೇಷನ್ ಕಿಂಡಿಯನ್ನು ಮುಟ್ಟಿದ್ವಿ. ಇಲ್ಲಿ ಫಾರಮ್ 6 ಇದೆ, ಫಾರಮ್ 7 ಇದೆ. ನಮಗೆ ಬೇಕಾಗಿರ್ತದ್ದು ಫಾರಮ್ 8 ಓಪನ್ ಮಾಡೋಣ. ಫಾರಮ್ 8 ಓಪನ್ ಮಾಡಿದಾಗ ವೋಟರ್ ಹೆಲ್ಪ್ಲೈನ್ ಹಲೋ ಗೆಸ್ಟ್ ಯೂಸರ್ ಅಂತ ಒಂದಿದೆ. ಹಲೋ ಗೆಸ್ಟ್ ಯೂಸರ್, ಮೈ ನೇಮ್ ಈಸ್ ವೋಟರ್ ಮಿತ್ರ. ತನ್ನನ್ನು ತಾನು ಈ ಒಂದು ಆ್ಯಪ್ ಪರಿಚಯಿಸ್ಕೊಳ್ತಾ ಇದೆ. ಇದನ್ನು ನಾವು ಕೆಳಗಡೆಗೆ ಸ್ಕ್ರೋಲ್ ಮಾಡಿದಾಗ ಕೆಳಗಡೆಗೆ ಇಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಒಂದು ಬಟನ್ ಇದೆ. ಆ ಲೆಟ್ಸ್ ಸ್ಟಾರ್ಟ್ ಬಟನ್ ಮೇಲೆ ಮುಟ್ಟೋಣ. ಮುಟ್ಟಿದಾಗ ಇಲ್ಲಿ ಡೂ ಯು ಆಲ್ರೆಡಿ ಹ್ಯಾವ್ ವೋಟರ್ ID ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ 2 ಕಿಂಡಿಗಳಿದ್ದಾವೆ. ಒಂದು ಎಸ್ ಅಂತ ಇದೆ, ಇನ್ನೊಂದು ನೋ ಅಂತ ಇದೆ. ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ನೆಕ್ಸ್ಟ್ ಅನ್ನೋ ಒಂದು ಬಟನ್ ಕೆಳಗಡೆ ಕಾಣ್ತಾ ಇದೆ. ಆ ನೆಕ್ಸ್ಟ್ ಬಟನ್ ಮೇಲೆ ಒತ್ತಬೇಕು. ಇಲ್ಲಿ ಈ ಒಂದು ಇಂಟರ್ಫೇಸ್ನಲ್ಲಿ ವೋಟರ್ ID ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ಈ ಭಾಗದಲ್ಲಿ ನಾವು ವೋಟರ್ ID ಎಂಟ್ರಿ ಮಾಡಬೇಕು. ನಾವು ಇಲ್ಲಿ ಮುಟ್ಟಿದರೆ ನಾವು ಸೆಲೆಕ್ಟ್ ಸ್ಟೇಟ್ ಮಾಡ್ಕೋಬೋದು. ಇಷ್ಟು ಮಾಡಿ ನಾವು ಫೆಚ್ ಡೀಟೇಲ್ಸನ್ನು ಮುಟ್ಟಿದರೆ ಇಲ್ಲಿ ಕೆಳಭಾಗದಲ್ಲಿ ನಮಗೆ ನಿಮ್ಮ ಒಂದು ವೋಟರ್ ID ನಂಬರ್ ಕಂಡು ಬಂದಿದೆ ಅಂತ ಬರ್ತದೆ. ಅದಾದಮೇಲೆ ನಾವು ನೆಕ್ಸ್ಟನ್ನು ಕೊಡಬೇಕು. ಈಗ ನಾನು ವೋಟರ್ ID ನಂಬರ್ ಹಾಕ್ತಾಯಿದ್ದೀನಿ. ಆ ಒಂದು ವೋಟರ್ ID ನಂಬರು ಹಾಕಿ ನಾವು ಫೆಚ್ ಡೀಟೇಲ್ಸ್ ಕೊಟ್ಟಾಗ ಫೌಂಡ್ ಅಂತ ಬಂತು. ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿ ನಮಗೆ ನಮ್ಮ ಎಲ್ಲ ಈ ವೋಟರ್ ID ಮತದಾರರ ಪಟ್ಟಿಯಲ್ಲಿ ನಮ್ಮದೇನು ಡಾಟಾ ಇದೆ ಅದೆಲ್ಲ ಬಂತು.
ಪಾರ್ಟ್ ನಂಬರ್ ಬಂದಿದೆ, ಸೀರಿಯಲ್ ನಂಬರ್ ಬಂದಿದೆ, ಆಮೇಲೆ ಪಾರ್ಟ್ ನೇಮ್ ಬಂದಿದೆ, ನಮ್ಮ ಹೆಸರು, ತಂದೆ ಹೆಸರು ಎಲ್ಲವೂ ಕೂಡ ಬಂದಿದೆ. ನಾವು ಇಲ್ಲಿ ನೆಕ್ಸ್ಟನ್ನು ಕೊಡಬೇಕು. ನೆಕ್ಸ್ಟ್ ಅನ್ನೋ ಬಟನನ್ನು ಒತ್ತಬೇಕು. ಕೆಳಗಡೆ ಇದೆ ನೆಕ್ಸ್ಟ್ ಬಟನ್ನು, ಅದನ್ನು ಒತ್ತಬೇಕು. ಇಲ್ಲಿ ಥಿಂಗ್ಸ್ ಯು ಶುಡ್ ಡೂ ಅಂತ ಮೇಲ್ಗಡೆ ಬಂದಿದೆ, ಅಂದರೆ ನೀವು ಏನೇನು ಮಾಡಬೇಕು ಅಂತ. ಇಲ್ಲಿ 4 ವಿಭಾಗಗಳಿದ್ದಾವೆ. 1ನೇ ವಿಭಾಗಕ್ಕೆ ಬಂದಿದ್ದೀವಿ, ಆಮೇಲೆ 2ನೇ ವಿಭಾಗ, 3ನೇ ವಿಭಾಗ, 4ನೇ ವಿಭಾಗ, ಇಷ್ಟು ನಾವು ತುಂಬಬೇಕಾಗುತ್ತೆ. ಇಲ್ಲಿ ಹೆಸರು ತಂತಾನೇ ಬಂದಿದೆ, ಅದೇ ಹೆಸರು ಬಂದಿದೆ, ಅದನ್ನು ಮುಟ್ಟೋದು ಬೇಡ. ನೆಕ್ಸ್ಟ್ ಸರ್ನೇಮ್ ಅಂತ ಬಂದಿದೆ, ಅದನ್ನು ಮುಟ್ಟೋದು ಬೇಡ. ಹುಚ್ಚಪ್ಪ ಅಂತ ನೇಮ್ ಆಫ್ ದಿ ರಿಲೇಟಿವ್ ಅಂತ ಇದೆ, ಅದನ್ನು ನಾವು ಮುಟ್ಟೋದು ಬೇಡ. ಹೀಗೆ ಇಲ್ಲಿ ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಅದಾದಮೇಲೆ ಕೆಳಗಡೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ನಾವು ಒಂದು ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿ ನಾವು ನೆಕ್ಸ್ಟನ್ನು ಕೊಡಬೇಕು. ಆಧಾರ್ ನಂಬರು, ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಬೇಕು. ನಾನು ಎಂಟ್ರಿ ಈಗ ನಾವು 2ನೇ ಆಪ್ಷನನ್ನು ತಗೊಳ್ತಾ ಇದ್ದೀವಿ. ಇದರಲ್ಲಿ ಇದು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್. ಇಲ್ಲಿ ನಾವು ಈ ಒಂದು ತಗೋಬೇಕು. ಇದು ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಇದೆ. ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್. ನಮಗೆ ಬರೀ ಎಪಿಕ್ ಕಾರ್ಡ್ ಬೇಕಂದರೆ 3ನೇ ಆಪ್ಷನ್ ತಗೋಬೇಕು. 4ನೇ ಆಪ್ಷನ್ ಯಾಕಂದರೆ ಇವ್ರು ಯಾರಾದರೂ ಅಂಗವಿಕಲರು ಅಂತ ನಾವು ಆ ಮತದಾರ ಪಟ್ಟಿಲಿ ಸೇರಿಸ್ಬೇಕಂದ್ರೆ ನಾವು 4ನೇ ಆಪ್ಷನ್ ತಗೋಬೇಕು. ಈಗ 2ನೇ ಆಪ್ಷನ್ ತಗೊಂಡಿದ್ದೀವಿ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟಾಗ 2ನೇ ಕಿಂಡಿ ತುಂಬೋಯ್ತು. ಈಗ 3ನೇ ಕಿಂಡಿಯನ್ನು ನಾವು ತುಂಬಬೇಕು. ಇಲ್ಲಿ ನೋಡಿರಿ, ಯಾವ್ಯಾವುದನ್ನು ನಾವು ಹೆಸರನ್ನ ಸರಿ ಮಾಡಬೇಕು, ನೇಮನ್ನು ಸರಿ ಮಾಡಬೇಕು. ಈ ನೇಮನ್ನು ಸರಿ ಮಾಡ್ಬೇಕಂದ್ರೆ ಇಲ್ಲಿ ಒತ್ತಬೇಕು. ಜೆಂಡರ್, ಲಿಂಗ, ಗಂಡು ಅಥವಾ ಹೆಣ್ಣು, ಗಂಡು ಹೋಗಿ ಹೆಣ್ಣಾಗಿದ್ದರೆ, ಹೆಣ್ಣು ಹೋಗಿ ಗಂಡಾಗಿದ್ದರೆ, ತಪ್ಪಾಗಿದ್ದರೆ ನಾವು ಇಲ್ಲಿ ಒತ್ತಬೇಕು. ಡೇಟ್ ಆಫ್ ಬರ್ತ್ ನಾವು ಚೇಂಜ್ ಮಾಡ್ಬೇಕಂದ್ರೆ ಇದನ್ನು ಒತ್ತಬೇಕು. ರಿಲೇಷನ್ ಟೈಪು ಚೇಂಜ್ ಮಾಡ್ಬೇಕಂದ್ರೆ ಇದು ಒತ್ತಬೇಕು. ರಿಲೇಷನ್ ನೇಮ್ ಚೇಂಜ್ ಮಾಡ್ಬೇಕಂದ್ರೆ ಇದು ಒತ್ತಬೇಕು. ಆಮೇಲೆ ಅಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಇದು. ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದರೆ ನಾವು ಇದನ್ನು ಫೋಟೋವನ್ನು ನಾವು ಇದನ್ನು ತಗೋಬೇಕು. ಈ ರೀತಿ ನಾವು ಈ ಸಾರಿ ನಾವು ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಡೇಟ್ ಆಫ್ ಬರ್ತನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ, ಜೊತೆಗೆ ಮೊಬೈಲ್ ನಂಬರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅನ್ನೋ ಬಟನನ್ನು ಕೆಳಗಡೆ ಒತ್ತಬೇಕು. ನೆಕ್ಸ್ಟ್ ಅನ್ನೋ ಬಟನನ್ನು ಒತ್ತಿದಾಗ ನಾವು ಡೇಟ್ ಆಫ್ ಬರ್ತು ಚೇಂಜ್ ಮಾಡ್ತಾ ಇರೋದ್ರಿಂದ ನಾವು ಡೇಟ್ ಆಫ್ ಬರ್ತನ್ನು ನಾವು ಒತ್ತಬೇಕಾಗುತ್ತೆ. ನಾವು ಡೇಟ್ ಆಫ್ ಬರ್ತನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಏನು ನೀವು ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀರೋ ಅಥವಾ ಸ್ಕೂಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರೋ ಯಾವುದನ್ನು ಅಂತಂದೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಾವು ಕೆಳಗಡೆಗೆ ಸ್ಕ್ರೋಲ್ ಮಾಡಿದರೆ ಅಪ್ಲೋಡ್ ದಿ ಸಪೋರ್ಟೆಡ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಪ್ಲೋಡ್ ಅಂತ ಒತ್ತಿದರೆ ನಾವು ಕ್ಯಾಮ್ರಾ ಓಪನ್ ಆಗುತ್ತೆ. ಆವಾಗ ಕ್ಯಾಮ್ರಾದಲ್ಲಿ ನಮ್ಮ ಏನು ನಾವು ಡೇಟ್ ಆಫ್ ಬರ್ತಿಗೆ ಏನು ಡಾಕ್ಯುಮೆಂಟ್ ಒದಗಿಸ್ತಾ ಇದ್ದೀವಿ ಅದನ್ನು ನಾವು ಫೋಟೋ ಹೊಡ್ಕೋಬೇಕು. ಕೆಳಗಡೆ ನಾವು ಮೊಬೈಲ್ ನಂಬರನ್ನು ನಾವು ಎಂಟ್ರಿ ಮಾಡಿ ನೆಕ್ಸ್ಟನ್ನು ಕೊಡಬೇಕು. ನೆಕ್ಸ್ಟ್ ಅನ್ನೋ ಒಂದು ಬಟನನ್ನು ಒತ್ತಿದ ಮೇಲೆ ನೀವು ಒಂದು ಪಕ್ಷ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಇದ್ದೀರಂದರೆ ವೆರಿಫೈ ಬಟನ್ ಒತ್ತಿ, ಅಲ್ಲಿ OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿದರೆ ನಿಮ್ಮ ಮೊಬೈಲ್ ನಂಬರು ವೆರಿಫೈ ಆಗಿರುತ್ತೆ. ನೆಕ್ಸ್ಟು ನಾವು 4ನೇ ಒಂದು ಕಿಂಡಿಯನ್ನು ಪೂರ್ತಿ ಮಾಡಬೇಕೀಗ. 4ನೇ ಕಿಂಡಿಯಲ್ಲಿ ಏನಿದೆ ಅನ್ನೋದನ್ನು ನಾವು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿದರೆ ಇದರಲ್ಲಿ ಏನೂ ಇಲ್ಲ. ನೇಮ್ ಆಫ್ ದಿ ಅಪ್ಲಿಕೆಂಟ್ ಅಂತ ಇದೆ. ಕೆಳಗಡೆ ಪ್ಲೇಸ್ ಹಾಕಬೇಕಷ್ಟೇ. ಪ್ಲೇಸನ್ನು ನೀವು ಹಾಕಿ ನೀವು ಕೆಳಗಡೆ ಡನ್ ಅನ್ನೋದಕ್ಕೆ ಒತ್ತಿಬಿಟ್ರೆ ನಿಮಗೆ ಫಾರಮ್ 8 ಪ್ರಿವ್ಯೂ ಅಂತ ಬಂದಿದೆ. ನೀವು ಹಾಕಿರ್ತಕ್ಕಂಥ ಎಲ್ಲ ಮಾಹಿತಿ ಸರಿ ಆಯಿತೋ ಇಲ್ಲೋ ಅಂತಂದೇಳಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಕನ್ಫರ್ಮ್ ಬಟನ್ ಮೇಲೆ ಒತ್ತಬೇಕು. ಕನ್ಫರ್ಮ್ ಬಟನ್ ಮೇಲೆ ಒತ್ತಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ನೋಡಿರಿ, ರೆಫರೆನ್ಸ್ ID ಬಂದಿದೆ. ಥ್ಯಾಂಕ್ ಯು ನೀವು ಅಪ್ಲಿಕೇಶನ್ ಹಾಕಿದ್ದಕ್ಕೆ ಅಂತ ಬಂದಿದೆ. ಇದು ರೆಫರೆನ್ಸ್ ನಂಬರ್ ಬೇಕಾದರೆ ಒಂದು ಕಡೆಗೆ ನೋಟ್ ಮಾಡ್ಕೊಳ್ರಿ.
ಈ ರೀತಿ ನೀವು ಫಾರಮ್ 8ಅನ್ನು ನೀವು ಸುಲಭವಾಗಿ ಹಾಕ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸಿದೆ, ಇಷ್ಟ ಆದರೆ ಲೈಕ್ ಮಾಡಿ ಮಕ್ಕಳೇ, ಲೈಕ್ ಮಾಡಿ ವೀಕ್ಷಕರೇ. ಗುಡ್ ಲಕ್ ವೀಕ್ಷಕರೇ.